ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಕೂಡ ಗುಡ್ ಈವ್ನಿಂಗಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ತುಂಬ ಗ್ಯಾಪ್ ಆದಮೇಲೆ ಒಂದು 6 to 7 months ಆದಮೇಲೆ ಐಬ್ರೋ ಮತ್ತು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಮಾಡಿಸೋದಕ್ಕೆ ಹಾಗೇ ಇರಲಿಲ್ಲ, ಔಟ್ಸೈಡೇ ಹೋಗಿಲ್ಲ, ಪಾರ್ಲರ್ ಅಂತೂ ನೋಡೇ ಇಲ್ಲ. ಸೊ ನಂದು ಬೇರೆ ಇಲ್ಲಿ ಮಿಡಲ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಹೇಗಿದ್ರು ಈ ಟೈಮಲ್ಲಿ ಬೆಡ್ ರೆಸ್ಟಲ್ಲಿ ಇದ್ನಲ್ವಾ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಆದರೂ ಕೂಡ ಹೇರೇನು ಅಷ್ಟೊಂದು ನಂದು ಗ್ರೋತ್ ಆಗಿಲ್ಲ. ಮಿಡಲಲ್ಲಿ ಇವಾಗಲೂ ಕೂಡ ತುಂಬ ಗ್ಯಾಪ್ ಇದೆ, 3 fingers ಅಷ್ಟು ಗ್ಯಾಪ್ ಬರುತ್ತೆ. ಬಟ್ ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಹೇರ್ ಗ್ರೋತ್ ಆಗ್ತಾ ಇತ್ತು. ಅಷ್ಟರಲ್ಲಿ ಮತ್ತೆ ಮಾಡಿಸ್ದೆ, ಯಾಕಂದರೆ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು. ಒಂದು 7 months ಗ್ಯಾಪ್ ಆಗಿತ್ತು. ಅದಕ್ಕೂ ಮುಂಚೆ ಐಬ್ರೋ ಮಾಡಿಸಿದೆ, ಏರ್ ಕಟ್ ಮಾಡಿಸಿರ್ಲಿಲ್ಲ. ಏರ್ ಕಟ್ 1 year ಆಗಿತ್ತು ಮಾಡಿಸಿ, ಅದಕ್ಕೋಸ್ಕರ 2 ಆಗುತ್ತೆ ಅಂತ ಬಂದೆ. ಇದು ಹೇರ್ ಕಟ್ ಬಂದುಬಿಟ್ಟು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಮಾಡಿಸಿದ್ದೀನಿ. ಏನಿಲ್ಲ, ಬೇಸಿಕ್ ಹೇರ್ ಕಟ್ ಯಾವುದಿದೆಯೋ ಅದನ್ನು ಮಾಡಿಬಿಡಿ ಅಂತ ಹೇಳಿದೆ. ಯಾಕಂದರೆ ಮತ್ತೆ ನೆಕ್ಸ್ಟ್ ಎಲ್ಲ ಇನ್ನೂ ಸ್ವಲ್ಪ ಹೇರ್ ಕಲರಿಂಗು ಅದೆಲ್ಲ ಮಾಡಿಸೋದಿದೆ, ಇನ್ನೊಂದು 1 month 1.5 month ಬಿಟ್ಟು. ಅದಕ್ಕೋಸ್ಕರ ಇವಾಗ ಸುಮ್ಮನೆ ಇದಕ್ಕೆಲ್ಲ ಹೆವಿ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಬೇಸಿಕ್ ಹೇರ್ ಕಟ್ನ ಮಾಡಿಸಿದ್ದೀನಿ. ಬಟ್ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಯಾವಾಗಲೂ ಲೋರಿಯಲಲ್ಲಿ ಮಾಡಿಸ್ಕೊತೀನಿ, ಒಂದೊಂದ್ಸಲ ಒಂದೊಂದು ಹತ್ರ ಮಾಡಿಸ್ತಾ ಇದ್ದೆ. ಬಟ್ ಇವಾಗ ಆಲ್ಮೋಸ್ಟ್ ಕಂಟಿನ್ಯೂ ಮಾಡಿರೋದು ಲೋರಿಯಲ್ಗೆ ಬರ್ತೀನಿ ಸಲೂನ್ಗೆ. ಚೆನ್ನಾಗಿ ಮಾಡಿಕೊಡ್ತಾರೆ, ಅವ್ರ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಏನಾದರೂ ಕೇಳಿದ್ರೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಲೋರಿಯಲ್ದು ಸಲೂನ್ಗೆ ಬರ್ತೀನಿ. ಆ್ಯಂಡ್ ಅಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಕೂರೋದೇ ಕಷ್ಟ ಆಗಿಬಿಟ್ಟಿತ್ತು, ಅಷ್ಟು ಬ್ಯಾಕ್ ಪೇನ್ ಬರ್ತಾಯಿತ್ತು. ಇವಾಗ ಹರಿ ಇಲ್ಲಿ ಫೇಮಸ್ ತಟ್ಟೆ ಇಡ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ತೊಗೊಳೋದಕ್ಕೆ ಸ್ಟಾಪ್ ಮಾಡಿದ್ದ. ಸೊ ಚೆನ್ನಾಗಿರುತ್ತಂತೆ, ಅವರು ಕಾಲೇಜ್ ಡೇಸಲ್ಲೆಲ್ಲ ತಿನ್ನಿದ್ರಂತೆ. ಇಲ್ಲೇ ಸಲೂನ್ ಆಪೋಸಿಟಲ್ಲೇ ಸಿಗತ್ತೆ. ಟೇಸ್ಟ್ ಮಾಡ್ತಾ ಇದ್ದಾರೆ, ಹೆಂಗಿರುತ್ತೆ ನೋಡೋಣ ಅಂತ. ಆ್ಯಂಡ್ ಅದ್ರ ಜೊತೆ ಬಂದಿದ್ದು ಬರೀ ಈ ಕೆಲ್ಸಕ್ಕೆ ಮಾತ್ರ ಅಲ್ಲ, ಹೇರ್ ಕಟ್ ಇದಕ್ಕಲ್ಲ. ಮಾವಂಗೆ ಬೇರೆ ಹುಷಾರಿರಲಿಲ್ಲ, ಸೊ ಅವ್ರನ್ನ ಕೂಡ ನಾನು ನೋಡೋದಕ್ಕೆ ಬಂದಿರಲಿಲ್ಲ. ಅಂದರೆ ಹಾಸ್ಪಿಟ್ಲಲ್ಲಿದ್ದರು, ಬರೋದಕ್ಕೆ ಆಗಿರಲಿಲ್ಲ ನನಗೂ ಕೂಡ. ಇವಾಗ ಸ್ವಲ್ಪ ಜರ್ನಿ ಮಾಡೋದಕ್ಕೆ ಹೇಳಿದಾರಲ್ವ, ಸೊ ಹಾಗಾಗಿ ಟೈಮ್ ತೊಗೊಂಡು, ಅಂದರೆ ತುಂಬ ಸ್ಲೋ ಆಗಿ ಬರಬೇಕು, ಸ್ಪೀಡಾಗೆಲ್ಲ ಬರೋದಕ್ಕಾಗಲ್ಲ. ಬರ್ತಾನೆ ವಾಮಿಟ್ ಆಗೋಯ್ತು ನನಗೆ. ಒಂಥರ ಅದು ಜರ್ನಿ ಮಾಡ್ತಾ ರೋಡ್ಗಳು ಬೇರೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇದ್ದಿದೆ ಅಲ್ವ ರೋಡಲ್ಲೆಲ್ಲ. ಸೊ ಹಾಗಾಗಿ ಅವ್ರನ್ನ ಕೂಡ ನೋಡಿಕೊಂಡು ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಸ್ಟ್ರಾಂಗ್ ಆಗಿದೆ ಅಲ್ಲ, ಫ್ರೆಂಡ್ಸ್. ನಾನು ಹೊರಗಡೆ ಹೋಗಿ ಬಂದಮೇಲೆ ಮತ್ತೆ ನೆಕ್ಸ್ಟ್ ಡೇ ಈವ್ನಿಂಗಿಂದನೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಬ್ಲಾಗ್ನ ಮಾಡಬೇಕಾದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಆಗ್ತಾಯಿತ್ತು. ಸೊ ಕ್ಯಾಪ್ಚರ್ ಮಾಡಿದೆ. ಹಾಗೇ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಬ್ಯೂಟಿ ಆಗಿರುತ್ತೆ ಅಲ್ವಾ ನೇಚರು. ಹಾಗೆ ಜಸ್ಟ್ ಇವಾಗ ತಾನೇ ಸ್ನಾನ ಮಾಡಿಕೊಂಡು ಹೊರಗಡೆ ನಿಂತ್ಕೊಂಡು ಕೂದಲು ಒಣಗಿಸ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಗೊತ್ತಾ ನೇಚರು. ಒಂಥರ ಇವತ್ತೇನೋ ಚೆನ್ನಾಗಿತ್ತು, ಒಂಥರ ಸನ್ಸೆಟ್ ಆಗ್ತಾಯಿತ್ತು ಅದೇ ಟೈಮಲ್ಲಿ. ಹಾಗೆ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಅರೌಂಡ್ 7 o'clock ಒಳಗಡೆ ನಾವು ಸ್ನಾನ ಮಾಡಿದ್ರೆ ನೈಟ್ ಟೈಮ್ ನಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಬೆಳಗ್ಗೆಯಿಂದನೂ ನಮಗಾಗಿರೋ ಸ್ಟ್ರೆಸ್ಸು, ಬಾಡಿ ಪೇಯ್ನು, ಈ ಕಾಲೆಲ್ಲನೂ ತುಂಬ ಪೇಯ್ನ್ ಆಗ್ತಿರುತ್ತೆ ಅಲ್ವಾ, ಬ್ಯಾಕ್ ಪೇಯ್ನ್ ಎಲ್ಲ ಬರುತ್ತೆ ಅಲ್ವಾ ಈ ಟೈಮಲ್ಲಿ. ಸೊ ಅದೆಲ್ಲದನ್ನು ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಬಟ್ ಸೀರಿಯಸ್ಲಿ ನನಗೆ ನೈಟ್ ಟೈಮ್ ನಿದ್ದೆನೇ ಬರ್ತಾ ಇಲ್ಲ. ಎಲ್ರಿಗೂ ಇದೇ ಥರನ ಅಥವಾ ನನಗೆ ಇದೇ ಥರನ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಅಷ್ಟು ನಿದ್ದೆ ಬರ್ತಾ ಇಲ್ಲ ನನಗೆ. ಮಿಡ್ ನೈಟ್ 2 o'clock 3 o'clock ಆದರೂ ನಂಗೆ ನಿದ್ದೆ ಬರ್ತಾ ಇಲ್ಲ. ಮಾರ್ನಿಂಗ್ ನೋಡಿದ್ರೆ 7-8ಗೆ ನನಗೆ ಎಚ್ಚರ ಆಗ್ತಾ ಇದೆ. ಸೊ ನಿಮಗೂ ಇದೇ ಥರ ಆಗ್ತಾಯಿತ್ತಾ? ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆಯಿತಾ.
ಸೊ ಹಾಗೆ ಗುಂಡಂಗೆ ಇವತ್ತು ಪೆಡಿಗ್ರಿ ಹಾಕಬೇಕಿತ್ತು. ಅವನಿಗೆ ಈವ್ನಿಂಗ್ ಟೈಮಲ್ಲಿ ಪೆಡಿಗ್ರಿ ತಿನ್ನೋದನ್ನು ಅಭ್ಯಾಸ ಮಾಡಿಸಿದ್ದೀವಿ. ಸೊ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಥರ ಅವನಿಗೆ ಪೆಡಿಗ್ರಿ ಕೊಡ್ತೀವಿ. ತುಂಬ ಚೆನ್ನಾಗಿ ತಿಂತಾನೆ ಅದನ್ನು. ಆ್ಯಂಡ್ ನಾನಿವತ್ತು ಪೆಡಿಗ್ರಿ ಹಾಕಲಿಲ್ಲ, ಬೋನ್ಸ್ ತೊಗೊಂಬಂದಿದ್ವಿ. ಸೊ ಆ ಬೋನ್ಸ್ನ ಹಾಕ್ತಾಯಿದ್ದೆ. ಅದು ಒಂಥರ ಚಾಕ್ಲೇಟ್ ಥರ ಇರುತ್ತೆ. ಸೊ ಆ ಬೋನ್ಸ್ನ ಹಾಕ್ತಾಯಿದ್ವಿ. ಆ್ಯಂಡ್ ತುಂಬ ತಿಂಗಳಾದಮೇಲೆ ನಾನು ಗುಂಡನ್ನ ವಿಡಿಯೋ ಮಾಡಿ ತೋರಿಸ್ತಾ ಇರೋದು, ಶೂಟ್ ಮಾಡ್ತಾ ಇರೋದು ಅವನ ಜೊತೆ ವಿಡಿಯೋನ. ಒಂಥರ ಇವಾಗ ಕ್ಯೂಟಾಗಿ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾನೆ, ಚೆನ್ನಾಗಿದ್ದಾನೆ. ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಗುಂಡನ ನಾನು ತುಮಕೂರಲ್ಲಿದ್ದಾಗ. ಇವಾಗ 10 ಡೇಸಿಂದ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅವನ ಜೊತೆಗೆ. ಅವನು ಕೂಡ ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದ. ಹಾಗೆ ಇವಾಗ ಈವ್ನಿಂಗ್ ಟೈಮ್ ಪೂಜೆ ಮಾಡಲೇಬೇಕು, ಇಲ್ಲ ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ಸೊ ದಿನ ಪೂಜೆ ಮಾಡೋದಕ್ಕೂ ಮುಂಚೆ ಕೆಳಗಡೆ ಎಲ್ಲ ಊದ್ಬತ್ತಿದ್ದು ಬಿದ್ದಿರುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ದೀಪನ ಹಚ್ಚಬೇಕು. ಇಲ್ಲ ಅಂದರೆ ಎಲ್ಲ ಅಲ್ಲೇ ಬಿದ್ದಿದ್ರೆ ದೀಪ ಹಚ್ಚೋದಕ್ಕೂ ಸಮಾಧಾನ ಇರೋದಿಲ್ಲ. ಸೊ ಅದಕ್ಕಾಗಿ ಫಸ್ಟ್ ನಾನು ದೀಪ ಹಚ್ಚೋದಕ್ಕೆ ಮುಂಚೆ ಎಲ್ಲ ನೀಟಾಗಿ ಎವ್ರಿ ಡೇನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕೆಳಗಡೆ ಎಲ್ಲ ಬಿದ್ದಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಆ್ಯಂಡ್ ನನಗೆ ಕೆಳಗಡೆ ಕೂರೋದು ತುಂಬ ಕಷ್ಟ ಆಗ್ತಾಯಿತ್ತು. ಅಲ್ಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಕೂತ್ರೆ ಎದ್ದೊಳೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಆ ಥರ ಆಗ್ತಾಯಿತ್ತು ನನಗೆ. ಆದರೂ ಪ್ರತಿದಿನ ಸಂಜೆ ನಾನೇ ಪೂಜೆ ಮಾಡೋದು, ಇಲ್ಲ ಸಮಾಧಾನ ಆಗೋದಿಲ್ಲ ಒಂಥರ ಪೂಜೆ ಮಾಡಲಿಲ್ಲ ಅಂದರೆ. ಹಾಗೆ ಚಿಕ್ಕ ಪುಟ್ಟದ ಕೆಲಸಗಳನ್ನ ನಾನೇ ಮಾಡ್ಕೋತಾ ಇರ್ತೀನಿ, ಡಿಪೆಂಡ್ ಅಂತೂ ಆಗೋದಿಲ್ಲ. ಸೊ ಈ ಥರದ್ದೆಲ್ಲ ಚಿಕ್ಕ ಪುಟ್ಟದ್ದು ಏನಾದರೂ ಕೆಲಸ ಇದ್ದರೆ, ನಿಂತ್ಕೊಂಡು ಮಾಡೋದು ಕೆಲಸ ಇದ್ದರೆ, ಆ್ಯಂಡ್ ತರಕಾರಿ ಕಟ್ ಮಾಡೋದಿರ್ಬೋದು. ಸೊ ಈ ಥರದ್ದು ಏನೇ ಇದ್ರೂ ನಾನೇ ಮಾಡ್ತೀನಿ. ಬಟ್ ಹರಿ ಮಾತ್ರ ನನಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಮಾಡಬೇಡ, ನಾನೆಲ್ಲ ಶಾಪಿಂದ ಬಂದಮೇಲೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಹಾಗೆ ಮನೇಲಿ ಹಾಲು ತುಂಬಾ ಖಾಲಿ ಇದೆ. ಯಾವುದೋ ಒಂದು ಐಟಮ್ ಕೂಡ ಇಲ್ಲ. ಏನಕ್ಕೆ ತೊಗೊಂಡಿಲ್ಲ ಅಂತ ಅಂದರೆ, ನನಗೂ ತುಂಬ ಆಸೆ ಇದೆ ಮನೇಲಿ ಎಲ್ಲ ಥರದ ಐಟಮ್ ಇಡಬೇಕು ಅನ್ನೋದು. ಆದರೆ ನಾನು ಇಲ್ಲಿ ಜಾಸ್ತಿ ಇರೋದಿಲ್ಲ. ಹಾಗಾಗಿ ನನಗೆ ತೊಗೊಂಡ್ರೆ ಕ್ಲೀನ್ ಮಾಡಬೇಕು. ಅದು ತೊಗೊಂಡ್ಮೇಲೆ ಅದು ವೇಸ್ಟ್ ಆದರೆ ಚೆನ್ನಾಗಿರೋದಿಲ್ಲ. ನಾವು ತೊಗೊಂಡ್ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅದು ಕ್ಲೀನಾಗಿರಬೇಕಲ್ವ. ಸೊ ಮೇಂಟೈನ್ ಮಾಡೋರು ಯಾರೂ ಇಲ್ಲದೆ ಇರೋದಕ್ಕೆ ನಾನು ಇನ್ನೂ ಯಾವುದೇ ಐಟಮ್ ಕೂಡ ಮನೆಗೆ ತೊಗೊಂಡಿಲ್ಲ. ಬೇಸಿಕ್ ಏನು ಬೇಕೋ ಅದು ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಸೋಫಾ ಈ ಥರ ದಿವಾನ್ ಯಾವುದೂ ತೊಗೊಂಡಿಲ್ಲ. ನೋಡೋಣ, ಮುಂದೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಆದರೆ ನಾನು ಜಾಸ್ತಿ ತುಮಕೂರಲ್ಲೇ ಇರೋದ್ರಿಂದ ಕ್ಲೀನ್ ಮಾಡೋರು ಇರೋದಿಲ್ಲ. ಇವಾಗ ಐಟಮ್ ತೊಗೊಂಡು ಇಟ್ಟರೆ ಅಂದರೆ ಹರಿಗೆ ತುಂಬ ಕಷ್ಟ ಆಗಿಬಿಡತ್ತೆ. ಅದಕ್ಕೋಸ್ಕರ ತೊಗೊಂಡಿಲ್ಲ ಅಷ್ಟೇ. ಈ ಥರ ನೆಲ ಒರೆಸೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು. ಸೊ ಈ ಥರದ್ದು ಯಾವುದೇ ಕೆಲಸನ ನನ್ನ ಕೈಯಿಂದ ಮಾಡಿಸೋದಿಲ್ಲ. ನೀನು ಆರಾಮಾಗಿ ಕೂತ್ಕೋ, ಬಗ್ಗೋದೆಲ್ಲ ಮಾಡಬೇಡ ಅಂತ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾನೆ. ಸೊ ನಿಜವಾಗ್ಲೂ ಐ ಆಮ್ ಲಕ್ಕಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಾನು ನೋಡ್ಕೋತಾನೆ. ಈ ಟೈಮಲ್ಲಂತೂ ಇನ್ನೂ ತುಂಬ ಕೇರ್ ಮಾಡ್ತಾನೆ. ಮುಂಚೆನೂ ಕೇರ್ ಮಾಡ್ತಿದ್ದೆ, ಬಟ್ ಇವಾಗ ಇನ್ನೂ ಕೂಡ ಕೇರ್ ಮಾಡ್ತಾನೆ. ನನಗೆ ಯಾವಾಗಲೂ ಅಂದರೆ ಬಕ್ಕೊಂಡು ಮಾಡೋದು, ಸೊ ಈ ಥರದ್ದೆಲ್ಲ ಮಾಡೋದಕ್ಕೆ ಬಿಡೋದಿಲ್ಲ. ನಿಂತ್ಕೊಂಡು ಏನಾದರೂ ಇದ್ದರೆ ಮಾಡು ಪರವಾಗಿಲ್ಲ, ಬಟ್ ಬಗ್ಗೋದೆಲ್ಲ ಮಾಡಬೇಡ ಅಂತ ಹೇಳ್ತಾನೆ. ಆದರೆ ನನಗೆ ಹರಿ ಕೆಲಸ ಮಾಡ್ತಾಯಿದ್ರೆ ತುಂಬ ಬೇಜಾರಾಗುತ್ತೆ. ಹೊರ್ಗಡೆನೂ ಕೆಲಸ ಮಾಡ್ಕೊಬಂದು ಮನೆಯಲ್ಲೂ ಮಾಡ್ತಾನೆ ಅಂತ ತುಂಬಾ ಬೇಜಾರಾಗುತ್ತೆ. ಸೊ ಅವನು ನಿಂತ್ಕೊಂಡು ಮಾಡೋ ಕೆಲಸ ಆದರೆ ನೀನು ಮಾಡು, ಓಡಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಮಾಡು, ನಾನು ಬೇಡ ಅಂತ ಹೇಳೋದಿಲ್ಲ. ಬಟ್ ಬಕ್ಕೊಂಡೆಲ್ಲ ಮಾಡೋದು ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕಾಗಿ ಅವ್ನು ನೆಲ ಎಲ್ಲ ಒರೆಸ್ತಾ ಇದ್ದ. ಹೊರ್ಗಡೆಗೆಲ್ಲ ನೀರು ಹಾಕಬೇಕು, ಅದೆಲ್ಲನೂ ಹಾಕ್ಕೋತಾ ಇದ್ದ. ಅಷ್ಟರಲ್ಲಿ ನಾನು ಬೀಟ್ರೋಟ್ ಎಲ್ಲ ತುರಿದಿಟ್ಟಿದ್ದ. ಅದಕ್ಕೆ ಒಗ್ಗರಣೆ ಹಾಕೋಣ ಮತ್ತು ಟೀಗೆ ಇಡೋಣ ಅಂತ ಬಂದೆ. ಆ್ಯಕ್ಚುಲಿ ಇವತ್ತು ಟೀ ನನಗೆ ಹರಿ ಹತ್ರ ಮಾಡಿಸ್ಕೊಂಡು ಕುಡಿಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಆದರೆ ಅವನು ಹೊರಗಡೆ ಎಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಟೀ ಕುಡಿಯೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಇಡ್ತಾ ಇದ್ದೆ. ಬಂದಮೇಲೆ ಹೇಳ್ತಾ ಇದ್ದ, ಟೀಗೆ ಆಲ್ರೆಡಿ ಇಟ್ಬಿಟ್ಟಿದ್ಯಾ ನೀನು, ಸೊ ನಾನು ಹಾಲು ಹಾಕ್ತೀನಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದ. ನಾನು ಹೇಳ್ತಾ ಇದ್ದೆ, ನಂಗೆ ಇವತ್ತು ನಿನ್ನ ಹತ್ರ ಟೀ ಮಾಡಿಸ್ಕೊಂಡು ಕುಡಿಬೇಕು ಅಂತ ಆಸೆ ಆಗ್ತಾಯಿತ್ತು ಅಂತ. ತುಂಬ ಚೆನ್ನಾಗಿ ಟೀ ಮಾಡಿಕೊಡ್ತಾನೆ ಹರಿ. ಸೊ ಅದಕ್ಕೆ ಇವತ್ತು ತುಂಬ ಆಸೆ ಆಗ್ತಾಯಿತ್ತು. ಬಟ್ ಸ್ಟಿಲ್ ಅವನು ಕೂಡ ಟಯರ್ಡಾಗಿ ಬ್ಯುಸಿ ಇದ್ದಿದ್ದರಿಂದ ನಾನೇ ಮಾಡಿದೆ. ಅದಕ್ಕೆ ಪರವಾಗಿಲ್ಲ, ನಾನು ಹಾಲು ಹಾಕ್ತೀನಿ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದಾನೆ. ಆ್ಯಂಡ್ ಹರಿನ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತಲ್ವ, ಎಷ್ಟೊಂದೆಲ್ಲ ಬಿಯರ್ಡ್ ಗಡ್ಡ ಎಲ್ಲ ಬಿಟ್ಬಿಟ್ಟು ಆ್ಯಂಡ್ ಕೂದಲೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಅಂತ. ಸೊ ಅರ್ಕೆ ಮಾಡ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಆ ಥರ ಬಿಟ್ಟಿದ್ದಾನೆ. ಆದರೆ ನನಗೆ ಡಿಫ್ರೆಂಟಾಗಿ ಕಾಣಿಸ್ತಾನೆ, ಒಂಥರ ನೋಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕಂದರೆ ನಾರ್ಮಲ್ ಡೇಸಲ್ಲಿ ಒಂಥರ ನೋಡಿಬಿಟ್ಟು ಇವಾಗ ಫುಲ್ ಎಲ್ಲ ಲಾಂಗ್ ಹೇರ್ ಬರ್ತಾ ಇದೆ ಅಂದರೆ ಒಂಥರ ಏನೋ ವಿಚಿತ್ರವಾಗಿ ಕಾಣಿಸ್ತಿರ್ತಾನೆ. ನಾನು ಹೇಳ್ತಾ ಇರ್ತೀನಿ, ವಿಚಿತ್ರ ಪ್ರಾಣಿ ಥರ ಕಾಣಿಸ್ತಾ ಇದೆಯಾ ನೀನು, ನೋಡೋದಕ್ಕಾಗೋದಿಲ್ಲ ಅಂತ ಹೇಳಿ.
ಆ್ಯಂಡ್ ಇವತ್ತು ಸಿಂಪಲ್ ಒಂದು ವಿಡಿಯೋ ಅಷ್ಟೇ, ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ನೈಟ್. ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ ಆಯಿತಾ.